ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 95ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅನಂತೋ ಹುತ ಭುಗ್ಭೋಕ್ತ ಸುಖದೋ ನೈಕಜೋಗ್ರಜಃ ಅನಿರ್ವಿಣ್ಣ ಸದಾಮರ್ಷಿ ಲೋಕಾಧಿಷ್ಠಾನಮದ್ಭುತಃ. ಭಗವಂತನನ್ನ ಅನಂತ ಅಂತ ಕರೀತಾರೆ. ಯಾವ ಪರಮಾತ್ಮನಿಗೆ ಅಂತ ಅಂದರೆ ಬಂಧನ ಅಂತ ಅರ್ಥ. ಯಾವ ಭಗವಂತನಿಗೆ ಯಾವ ಬಂಧನಗಳೂ ಇಲ್ಲ, ಯಾವ ಅಂತವೂ ಇಲ್ಲ, ಯಾವ ಕೊನೆಯೂ ಇಲ್ಲ, ಹಾಗೆ ಕೊನೆ ಇಲ್ಲದ ಬಂಧವಿಲ್ಲದ ಭಗವಂತ ಅನಂತ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಂತ ಅನ್ನೋದಕ್ಕೆ ನಾಶ ಅಂತಲೂ ಅರ್ಥ. ಪರಮಾತ್ಮ ಅನಾದ್ಯನಂತ ಸ್ವರೂಪನಾಗಿದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನ ಸ್ವರೂಪ ಅವಿನಾಶಿಯಾಗಿ ಇರುವಂತಹದ್ದು. ಹೀಗಾಗಿ ಯಾವ ಪರಮಾತ್ಮನಿಗೆ ಅಂತಹ ನಾಶ ನ ವಿದ್ಯತೆ, ಅದು ಇರುವುದಿಲ್ಲವೋ ಅಂತಹ ಭಗವಂತನನ್ನು ಅನಂತಹ ಅಂತ ಕರೀತಾರೆ. ಹುತಭುಕ್, ನಿನ್ನೆಯ ಶ್ಲೋಕದಲ್ಲಿಯೂ ಹುತಭುಕ್ ಅನ್ನುವ ಶಬ್ದ ಬಂದಿತ್ತು. ಹುತ ಆಹುತಃ ಸನ್ ಭುಂಕ್ತೆ ಇತಿ ಹುತಭುಕ್. ಅನೇಕ ಮಹಾಯಜ್ಞಗಳಲ್ಲಿ ಅನೇಕ ದೇವತೆಗಳನ್ನು ಉದ್ದೇಶಿಸಿ ಕೊಡುವಂತಹ ಸಕಲ ಹವಿಸ್ಸು ಆ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿರುವಂತಹ ಹರಣೀಪತಿ ಪರಶುರಾಮ ದೇವರಿಗೆ, ಅಗ್ನ್ಯಂತರ್ಗತನಾದಂತಹ ಭಗವಂತನಿಗೆ ಸಮರ್ಪಿತವಾಗ್ತದೆ. ಅದನ್ನು ಆ ಭಗವಂತ ಭೋಗ ಮಾಡುತ್ತಾನೆ. ಹೀಗಾಗಿ ನಾವು ಕೊಡುವ ಹವಿಸ್ಸು ದೇವತೆಗಳ ಮುಖಾಂತರವಾಗಿ ಯಾರ ಬಳಿಗೆ ಹೋಗುತ್ತದೆಯೋ, ಯಾರಿಗೆ ಅದು ಸಮರ್ಪಿತವಾಗ್ತದೆಯೋ, ಯಾರದನ್ನು ಭೋಗ ಮಾಡುತ್ತಾನೋ ಅಂತಹ ಭಗವಂತನನ್ನು ಹುತಭುಕ್ ಅಂತ ಕರೀತಾರೆ. ಭೋಕ್ತ, ಭಗವಂತ ಭೋಕ್ತ ಅಂತ ಕರೆಸಿಕೊಳ್ಳುತ್ತಾನೆ. ನಾವು ಊಟವನ್ನು ಮಾಡೋದು, ಆ ಎಲ್ಲ ಊಟದ ಪದಾರ್ಥಗಳಲ್ಲಿ ತಾನಿದ್ದು ಅದನ್ನು ಮೊದಲಿಗೆ ಅದರ ರಸವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಅದನ್ನು ನಾವು ಊಟ ಮಾಡಿದಾಗ ನಮ್ಮಲ್ಲಿ ಇದ್ದು ಆ ಅನ್ನವನ್ನು ಮತ್ತೆ ಇಲ್ಲಿಯೂ ತಾನೇ ಸ್ವೀಕಾರ ಮಾಡುತ್ತಾನೆ. ಅದು ನಮಗೆ ಎಷ್ಟು ಬೇಕೋ, ಎಷ್ಟು ರಕ್ತವಾಗಬೇಕು, ಎಷ್ಟು ಮಾಂಸವಾಗಬೇಕು, ಎಷ್ಟು ದೇಹದ ಸದೃಢತೆಗೆ ಆ ಅನ್ನ ಹೇಗೆ ಸರಬರಾಜಾಗಬೇಕು, ಇದೆಲ್ಲವನ್ನು ನಮ್ಮ ಒಳಗಡೆ ಇದ್ದು ವೈಶ್ವಾನರನಾಗಿ ನಾವು ಹಾಕುವ ಅನ್ನವೆಂಬ ಹವಿಸ್ಸನ್ನು, ಆ ಭೋಜನದ ರೂಪದಲ್ಲಿ ಇರುವ ಅನ್ನವೆಂಬ ಹವಿಸ್ಸನ್ನು ಸ್ವೀಕಾರ ಮಾಡುವ ಭೋಕ್ತ ಅದು ಭಗವಂತ. ಸುಖದಾಹ, ಸುಖವನ್ನು ಕೊಡುತ್ತಾನೆ ಭಗವಂತ. ಆದ್ದರಿಂದ ಸುಖಂ ದಧಾತಿ ಇತಿ ಸುಖದಃ ಅಂತ. ನೈಕಜಃ, ನಿಕಜ ಅಂದರೆ ರಮಾದೇವಿಯ ಹೆಸರು. ಕಮಲದಂತೆ ಇರುವವಳು, ಕಮಲದಿಂದ ಹುಟ್ಟಿದವಳು ಲಕ್ಷ್ಮೀದೇವಿ. ಆ ರಮಾದೇವಿ ನಿಕಜ, ಅವಳಿಗೆ ಸ್ವಾಮಿ. ರಮಾಯಾಃ ಅಯಂ
ಸ್ವಾಮಿ ನೈಕಜಃ, ಇದು ಒಂದರ್ಥ. ಇನ್ನೊಂದು ಏಕಸ್ಮಾದಪಿ ನ ಜಾತಃ ನೈಕಜಃ. ಏಕ ಅಂದರೆ ಒಬ್ಬ, ಜ ಅಂದರೆ ಹುಟ್ಟೋದು. ಒಬ್ಬನಿಂದಲೂ, ಯಾವೊಬ್ಬನಿಂದಲೂ, ಯಕ್ಕಶ್ಚಿತ್ ವ್ಯಕ್ತಿಯಿಂದ ಹಿಡಿದು ಬ್ರಹ್ಮದೇವರವರೆಗೆ, ರಮಾದೇವಿಯವರೆಗೆ ಯಾವೊಬ್ಬನಿಂದಲೂ ಭಗವಂತ ಜನ್ಮವನ್ನು ತಾಳಿದ್ದಲ್ಲ. ಅವನು ಅಜ, ಯಾವ ಜನ್ಮವೂ ಇಲ್ಲದೇ ಇರುವವನು. ಏಕಸ್ಮಾತಪಿ ನ ಜಾತಃ ನೈಕಜಃ. ಈ ವಿಷಯವನ್ನು ನೈಕಜ ಅನ್ನುವ ಶಬ್ದ ತಿಳಿಸಿಕೊಡುತ್ತಾ ಇದೆ. ಅದರಂತೆ ಅಗ್ರಜಃ, ಭಗವಂತ ಅಗ್ರಜನಾಗಿದ್ದಾನೆ, ಒಡೆಯನಾಗಿದ್ದಾನೆ ಸರ್ವರಿಗೂ, ಜ್ಯೇಷ್ಠನಾಗಿದ್ದಾನೆ ಸರ್ವರಿಗೂ. ಸೃಷ್ಟಿಗಿಂತ ಮೊದಲೂ ಕೂಡ ಯಾವ ಭಗವಂತ ಇರ್ತಾನೋ ಅವನನ್ನು ಅಗ್ರಜ ಅಂತ ಕರೀತಾರೆ. ಸೃಷ್ಟಿಗಿಂತ ಮೊದಲೇ ಇದ್ದು ಮುಂದೆ ಆ ಸೃಷ್ಟಿ ಕಾರ್ಯವನ್ನು ಮಾಡುವ, ಅಗ್ರದಲ್ಲಿಯೂ ಇದ್ದು ಮುಂದೆ ಹುಟ್ಟಿಸುವ ಕಾರ್ಯವನ್ನು ಪ್ರಾರಂಭಿಸುವ ಭಗವಂತ ಅಗ್ರಜ ಅಂತ ಅನ್ನಿಸಿಕೊಳ್ತಾನೆ. ಅನಿರ್ವಿಣ್ಣಃ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು 14 ಲೋಕಗಳ ಸಂಭಾಳಿಸುವಿಕೆಯನ್ನು ಮಾಡಿದರೂ ಕೂಡ ಶ್ರಾಂತಃ ನ ಭವತಿ, ನಿರ್ವಿಣ್ಣಃ ನ ಭವತಿ. ಆ ಭಗವಂತನಿಗೆ ಸುಸ್ತಾಗುವುದಿಲ್ಲ, ಶ್ರಾಂತ, ಬಹಳ ಹೈರಾಣಾಗುವುದಿಲ್ಲ. ಆದ್ದರಿಂದ ಭಗವಂತನನ್ನು ಅನಿರ್ವಿಣ್ಣಃ, ನಿತ್ಯೋತ್ಸಾಹಿ, ಯಾವ ಶ್ರಮ ನಮ್ಮ ನಿಮ್ಮಂತೆ ಇಲ್ಲ ಭಗವಂತನಿಗೆ. ಆದ್ದರಿಂದ ಅನಿರ್ವಿಣ್ಣಃ ಅಂತ ಭಗವಂತನನ್ನು ಕರೀತಾರೆ. ಸದಾಮರ್ಷಿ, ಅಮರ್ಷ ಅಂತಂದರೆ ಕೋಪ ಅಂತ. ಸದಾಮರ್ಷ ಅಂತಂದರೆ ಸಜ್ಜನರನ್ನು ದ್ವೇಷ ಮಾಡುವ ದೈತ್ಯರಲ್ಲಿ ಯಾವಾಗಲೂ ಕೋಪವನ್ನು ಉಳ್ಳವನು. ಆ ಭಗವಂತನನ್ನು ಸದಾಮರ್ಷಿ ಅಂತ ಕರೆಯುವುದುಂಟು. ಲೋಕಾಧಿಷ್ಠಾನಂ, ಲೋಕ ಅಂದರೆ ಜಗತ್ತು, ಅಧಿಷ್ಠಾನ ಅಂದರೆ ಆಶ್ರಯ. ಈ ಇಡೀ ಜಗತ್ತಿಗೆ ಅಧಿಷ್ಠಾನ, ಆಶ್ರಯ, ಆಸರೆ ಅದು ಯಾರಾದರೂ ಇದ್ದರೆ ಅದು ಭಗವಂತ ವಿಷ್ಣು. ಅಂತಹ ಪರಮಾತ್ಮನಿಂದ ನಿಯಮಿಸಲ್ಪಡುವಂತಹ ಈ ಜಗತ್ತು, ಇದಕ್ಕೆ ಸ್ವಾಮಿ ಪರಮಾತ್ಮ, ಇದಕ್ಕೆ ಆಶ್ರಯ ಅಧಿಷ್ಠಾನ ಭಗವಂತ. ಆದ್ದರಿಂದ ಆ ಭಗವಂತನನ್ನು ಲೋಕಾಧಿಷ್ಠಾನ ಅಂತ ಕರೀತಾರೆ. ಅದ್ಭುತ, ಪರಮಾತ್ಮನದ್ದು ಆಶ್ಚರ್ಯ ರೂಪ. ಏನು ಅದ್ಭುತವಾದ ರೂಪ! ಒಂದೊಂದು ಭಗವಂತನ ಚರ್ಯೆ ಅದು ವಿಶಿಷ್ಟವಾದದ್ದು. ಏನು ಬೇಕೋ ಅದನ್ನು ಮಾಡುತ್ತಾನೆ. ಯಾವುದೋ ಒಬ್ಬ ಮಾಯಾಗಾರನ ಮೋಡಿಯನ್ನು ನೋಡಿಯೇ ನಾವು ಇದೇನು ವಿಚಿತ್ರ ಪವಾಡ ಅಂತ ಕರೀತೇವೆ ಅಂದ ಮೇಲೆ, ಕ್ಷಣಿಕವಾದ ಮಾಯೆಯನ್ನು ಮಾಡುವ ಮಾಯಾಗಾರನ ಕೈಚಳಕವೇ ಅಷ್ಟು ಅಂದಾಗ, ಅಂತಹ ಕೋಟ್ಯಾವಧಿ ಮಾಯಾಗಾರರ ಮಾಯಾಶಕ್ತಿಯ ಶ್ರೋತಸ್ಸು, ಅವರಲ್ಲಿರುವ ಆ ಪ್ರತಿಭೆಯ ಶ್ರೋತಸ್ಸು ನಮ್ಮ ಭಗವಂತ. ಆ ಭಗವಂತನ ರೂಪ, ಅವನ ಕೈಚಳಕ, ಅವನ ಪ್ರತಿಭೆ, ಅವನ ಪವಾಡ ಅದು ಎಷ್ಟು ಅದ್ಭುತ! ಮರುಭೂಮಿಯಲ್ಲಿ ನೀರು ತರಿಸೋದೇ ದೊಡ್ಡದು ಅಂದರೆ, ಆ ಮರುಭೂಮಿಯಲ್ಲಿ ನದಿಯನ್ನು ಹರಿಸ್ತಾನೆ ಪರಮಾತ್ಮ. ಇದು ಆಶ್ಚರ್ಯ, ಇದು ಅದ್ಭುತ. ಇಂತಹ ಅದ್ಭುತ ಆಶ್ಚರ್ಯಕರವಾದ ರೂಪ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂತ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಗೀತಾಚಾರ್ಯ ಹೇಳುವಂತಹ ಮಾತು. ಆ ಭಗವಂತನ ವಿಚಿತ್ರವಾದ ರೂಪವನ್ನು ನೋಡಿದರೆ ಆಶ್ಚರ್ಯದಂತೆ ನೋಡುತ್ತಾರಂತೆ. ಆ ಭಗವಂತನ ವಿಶ್ವರೂಪವನ್ನು ಅರ್ಜುನ ನೋಡುವಾಗ ಅವಾಕ್ಕಾಗಿ ಹೋದನಂತೆ. ಅಂತಹ ಆಶ್ಚರ್ಯಕರವಾದ ರೂಪವನ್ನು ಹೊಂದಿರುವ ಪರಮಾತ್ಮ ಅದ್ಭುತ ಅಂತ ಕರೆಸಿಕೊಳ್ಳುತ್ತಾನೆ. ಹೀಗೆ ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.